ಮಮ್ಮಿ. ಹಾಂ, ಹೇಳಿ ಮಮ್ಮಿ. ಹಾಂ, ಚೆನ್ನಾಗಿದ್ದೀನಿ ಮಮ್ಮಿ. ನೀ ಚೆನ್ನಾಗಿದೆಯಾ? ನಾನು ಚೆನ್ನಾಗಿದ್ದೀನಿ ಮಗಳೇ. ಮತ್ತೆ ಹೇಗೆ ನಡೀತಾ ಇದೆ ಅತ್ತೆ ಮನೇಲೆಲ್ಲ ಕೆಲಸ? ಕೆಲಸದವರು, ನೀನು ವಾರ್ಗಿತ್ತಿ ಮತ್ತು ನಿಮ್ಮ ಅತ್ತೆ ಮಾವ ಎಲ್ಲರೂ ಸರಿಯಾಗಿ ನಿನ್ನ ಜೊತೆ ಹೊಂದ್ಕೊಂಡ್ರಾ? ಅಯ್ಯೋ ಮಮ್ಮಿ, ಏನಾಯ್ತು ಗೊತ್ತಾ? ಒಂದಿನಾನೇ ಮಾರನೇ ದಿನ ನಾನು ಯಾರಾದರೂ ಬೆಡ್ ಕಾಫಿ ಕೊಡ್ತಾರಂತ ಅನ್ಕೊಂಡ್ರೆ ಆ ಮೂದೇವಿ ಇದ್ದಾಳಲ್ಲ ನಾನು ವಾರ್ಗಿತ್ತಿ, ಬೆಳಗ್ಗೆ ತಕ್ಷಣ ರೊಟ್ಟಿ ಬಡ್ದು ಇಟ್ಬಿಟ್ಟಾಳು ತಂಗ್ಳದು. ತಿನ್ನುವಾಗ ಯಾರಾದರೂ ಬಿಸಿ ಬಿಸಿ ಮಾಡ್ತಾರೆ, ಅದಕ್ಕೆ ಮಮ್ಮಿ. ಆಮೇಲೆ ಬಂದ ತಕ್ಷಣ ಅತ್ತೆ ಅಂದ್ಬಿಟ್ರು, ಇವತ್ತು ಅಡುಗೆ ಮನೇಲಿ ಅಡುಗೆ ಹೊಸ ಸೊಸೆನೇ ಮಾಡಬೇಕು, ಆಮೇಲೆ ಸ್ವೀಟು ಮಾಡಬೇಕು ಏನಾದರೂ ಅಂತ. ಹಾಗಾಗಿ ನನಗೆ ಅಡುಗೆ ನೋಡಿದ್ರೆ ಏನೂ ಬರೋದಿಲ್ಲ. ನಾನು ಏನು ಮಾಡಲಿ? ನೀನು ಇವಳ್ದು ಹೆಲ್ಪ್ ಕೇಳಬೇಕಂದ್ರೆ ನನಗೆ ಅವಳು ಕಂಡ್ರೇ ಆಗಲ್ಲ ಮಮ್ಮಿ. ಅವಳು ನೋಡಿದ್ರೇ ಆಗಲ್ಲ, ಹಳ್ಳಿ ಕುಕ್ಕು ಬೆಗ್ಗರ್ ಥರ ಇದ್ದಾಳೆ. ಅದಕ್ಕೆ ಮಮ್ಮಿ ನಾನೇನು ಮಾಡಿದೆ, ಝೊಮ್ಯಾಟೊ ಇಂದ ಆರ್ಡರ್ ಮಾಡಿದೆ ಮಗಳೇ. ಮಮ್ಮಿ ಅದು ಅವಳೇನು ನಮ್ಮ ನಾದಿನಿ ಇದ್ದಾಳಲ್ಲ, ಜ್ಯೋತಿ, ಅವಳಿಗೆ ಇದು ಬೇಕಂತ ಮಮ್ಮಿ. ಏನದು, ಆಲೂ ಪರೋಟ, ಮೊಸರು ಎಲ್ಲ ಬೇಕಂತ ಅವಳಿಗೆ. ಅದಕ್ಕೆ ನನಗೆಲ್ಲಿ ಆಲೂ ಪರೋಟ ಮಾಡಬೇಕು? ಆಲೂಗಡ್ಡೆ ಕುದಿಸಿ ಅದನ್ನೆಲ್ಲ ಮಸದು ಅದಕ್ಕೆಲ್ಲ ಒಗ್ಗರಣೆ ಹಾಕಿ ಚಪಾತಿ ಹಿಟ್ಟನ್ನ ಹಾಕಿ ಅದನ್ನ ಅದ್ರಲ್ಲಿ ತುಂಬಿ ಲರ್ಸಿ ಇವ್ರಿಗೆಲ್ಲ ತಿನ್ನಕ್ಕೆ ಮಾಡೋಕ್ಕೆ. ಅದಕ್ಕೆ ನಾನು ಇಷ್ಟು ಮಂದಿಗೆ ಅಂತ ಆರ್ಡರ್ ಮಾಡಿಬಿಟ್ಟೆ. ನಾನು ಇವಳನ್ನ ಮರ್ತು ಬಿಟ್ಟಿದ್ದೀನಿ. ಆಮೇಲೆ ಅತ್ತೆ ಎಲ್ಲ ಯಾಕೆ ಅವಳಿಗೆ ಹತ್ಕೊಂಡ್ಬಂದಿಲ್ಲ ಚಾಯಾಗ ಅಂತ ಕೇಳಿದ್ಲು. ನಾನಿನ್ನೇನು ಹೇಳಿ, ಸುಮ್ಮನೆ ಬೆಳಗಿದ ರೊಟ್ಟಿ ಇತ್ತಲ್ಲ ಅಂತ ಹೇಳ್ಬಿಟ್ಟೆ. ಒಂದೊಂದು ಪ್ಲೇಟಿಗೆ ಎರಡೆರಡು ಆಲೂ ಪರೋಟ ಬಂದುಬಿಟ್ಟಿದ್ದಾವೆ ಅವು. ಏನು ಮಾಡಬೇಕು ಮಮ್ಮಿ ನಾನು? ಅದಕ್ಕೆ ಹೆಂಗೋ ನಿಭಾಯಿಸ್ಬಿಟ್ಟೆ. ಎಲ್ಲರೂ ನಂಬಿಟ್ರು ಬಕ್ರಾಗಳು. ಅಲ್ಲ, ನನಗೊಂದು ಈ ಆರ್ಡ್ರ್ ಮನೆಗೇನೆ ತೊಗೊಂಬಂದ್ರು. ಅವ್ರು ಕಾಲ್ ಮಾಡಿದ ತಕ್ಷಣ ನನ್ನ ಹಿತ್ತಲ ಬಾಗಿಲ ತೆಗೆದು, ಈ ಮನೆಗೆ ಹಿತ್ತಲ ಬಾಗಿಲಿದೆ ಮಮ್ಮಿ, ಅದನ್ನು ತೆಗೆದುಬಿಟ್ಟು ಹೋಗಿ ತೊಗೊಂಡು ಬಂದಮೇಲೆ ಬಾಯಿ ಚಪ್ಪರಿಸ್ಕೊಂಡು ತಿಂದರು. ಇನ್ನು ನಾನೇನು ಮಾಡ್ಕೊಳ್ಳಿ, ನಾನಂತೂ ಡಯಟು ಅದನ್ನೆಲ್ಲ ತಿನ್ನಂಗಿಲ್ಲ ಎಣ್ಣೆದು. ಹಾಗಾಗಿ ನಾನು ಓಟ್ಸ್ ಮಾಡ್ಕೊಂಡು ತಿಂದೆ. ಹಾಗೆ ಫ್ರೂಟ್ಸ್ ಇತ್ತ ಫ್ರಿಜ್ಜಲ್ಲಿ, ಫ್ರೂಟ್ಸ್ ತಿಂದೆ, ಹಾಲು ಕುಡಿದೆ. ನನಗೆ ಹೊಟ್ಟೆ ತುಂಬಿತು. ಇನ್ನು ಮಧ್ಯಾಹ್ನ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನೋದು, ಇಲ್ಲಾಂದರೆ ಅವಳು ರೊಟ್ಟಿ ಮಾಡಿದಾಳೆ, ಅದನ್ನು ಒಂಚೂರು ಬಿಸಿ ಮಾಡಿಕೊಂಡು ತಿಂದ್ಬಿಡ್ತೀನಿ. ಅಯ್ಯೋ ಶಿವನೇ, ಇವಳು ಇಷ್ಟೊಂದು ಸುಳ್ಳು ಹೇಳ್ತಾಳ? ಇನ್ನೂ ಬಂದು 1-2 ದಿನ ಆಗಿಲ್ಲ, ಇಷ್ಟೊಂದು ಸುಳ್ಳ? ಇಲ್ಲ, ನಾನು ನಿನ್ನ ಹತ್ರ ಮತ್ತೆ ಕೇಳಿಸ್ಕೊಂಡು ಅತ್ತೆ ಮುಂದೆ ಏನಾದರೂ ಹೇಳಿದ್ಲು ಅಂತ ನನ್ನ ಮೇಲೆ ಅಪವಾದ ಬರುತ್ತೆ. ಇಲ್ಲಪ್ಪ, ಏನಾದರೂ ಮಾಡ್ಕೊಂಡು ನಾಳೆ ಬರಲಿ, ನನ್ನ ಪಾಡಿಗೆ ನಾನು ಎದ್ಬಿಡ್ತೀನಿ. ಓಕೆ ಮಮ್ಮಿ, ಬಾಯ್ ಮಮ್ಮಿ. ಟೇಕ್ ಕೇರ್ ಯು. ಓಕೆ, ಬಾಯ್. ಎಸ್ ಬೇಬಿ, ಓಕೆ ಬಾಯ್. ಹಬ್ಬ, ಅಡುಗೆ ಮನೆ ಕಡೆ ಯಾರೂ ಬಂದಿಲ್ಲ, ಇಲ್ಲಾಂದ್ರೆ ನಾನು ಇಲ್ಲೇ ನಿಂತ್ಕೊಂಡು ಮಾತಾಡ್ಬಿಟ್ಟೆ. ಸರಿ, ಎಲ್ಲ ತಿಂತಿದ್ದಾರೆ. ಹೋಗಿ ಇನ್ನೇನು ಮಧ್ಯಾಹ್ನ ಅಡುಗೆ ಏನು ಮಾಡ್ತಾರೋ ಏನೋ ನನಗೆ ಹೇಳ್ಬಿಟ್ರೆ. ಪೂಜಾ, ಏನು ಮಾಡಕತ್ತಿದ್ದೆ? ಯಾಕ ಕಿಚನಲ್ಲಿ ನಿಂತ್ಕೊಳ್ಳೋಕ್ಕೂ ನೀನು ಪರ್ಮಿಷನ್ ತೊಗೋಬೇಕೇನು? ಇಲ್ಲ, ಸುಮ್ಮನೆ ಕೇಳಿದೆ. ಅದು ಮಧ್ಯಾಹ್ನ ಅಡುಗೆ ಮಾಡಬೇಕಲ್ಲ, ಅದಕ್ಕೆ ಅತ್ತೆ ಹೇಳಿದ್ರು ಬೆಳಗ್ಗೆ ಸ್ವೀಟ್ ಮಾಡಿಲ್ಲ, ಅದಕ್ಕೆ ಈಗ ಸ್ವೀಟ್ ಮಾಡುವನ್ನಂತ. ನೀ ಸ್ವೀಟ್ ಮಾಡು, ನಾನೇನಾದರೂ ಬಿಸಿದು ಅಡುಗೆ ಮಾಡ್ತೀನಿ. ಏನು ಸ್ವೀಟ್ ಮಾಡಬೇಕಾ? ಏನು ಸ್ವೀಟ್ ಮಾಡಬೇಕಂತೆ? ನೋಡು, ನನಗೇನು ಸ್ವೀಟ್ ಬರೋದಿಲ್ಲ. ಸುಮ್ಮನೆ ನನ್ನ ತಲೆ ತಿನ್ನಕ್ಕೆ ಹೋಗ್ಬೇಡ, ನೀನೇ ಏನಾದರೂ ಮಾಡಿಬಿಡು. ನನಗಂತೂ ಮಾಡೋಕ್ಕೆ ಬರಲ್ಲ. ಅದು ಮನೆಗೆ ಯಾರು ಸುಸ್ತಿಯಾಗಿ ಬಂದಿರ್ತಾರೋ ಅವರೇ ಮಾಡಬೇಕು, ಇಲ್ಲಾಂದರೆ ನಾನು ಮಾಡ್ತಿದ್ದೆ ಪೂಜಾ. ಸಾರಿ. ಏನು ನಿನ್ನಂಥ ಹಳ್ಳಿ ಗುಗ್ಗನ ಬಾಯಲ್ಲಿ ಸಾರಿನಾ? ನನ್ನ ಹಳ್ಳಿ ಗುಗ್ಗು ಅಂತ ಇದೆಯಾ ನೀನು? ನನ್ನ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ. ಹಳ್ಳಿ ಗುಗ್ಗು ಆದ್ರೂ ನಿನಗಿಂತ ಹೆಚ್ಚಾಗೇ ನಾನು ಓದಿದ್ದೀನಿ. ಏನು, ನೀನು ಓದಿದ್ಯಾ? 4 ಅಕ್ಷರ ABCD ಬರಲಿಲ್ಲ ಅಂದ್ರೂ ಅಷ್ಟು ಆಯಿತು. ನಿಮ್ಮಂಥವ್ರು ಹಳ್ಳಿಯವ್ರದ್ದು ದಿಮಾಕೆ ಬಾಳು. ನನ್ನ ಮುಂದೆ ಹೇಳಕ್ಕೆ ಬರ್ತಾಳೆ. ನಾನು ಎಷ್ಟು ಓದಿದ್ದೀನಿ ಗೊತ್ತೇನೆ? ಎಷ್ಟು ಓದಿದ್ದೀರಾ? 2nd PU ಡಿಗ್ರಿ ಕಂಪ್ಲೀಟ್ ಆಗಿದೆ. ಓ ಸರಿ, ನಾನು ಎಷ್ಟು ಓದಿದ್ದೀನಿ ಗೊತ್ತಾ? ಡಿಪ್ಲೊಮಾ ಇಂಜಿನಿಯರಿಂಗ್ ಕಂಪ್ಲೀಟ್ ಆಗಿದೆ. ಸೊ ನಾನು ಜಾಬ್ ಮಾಡಬೇಕಾಗಿತ್ತು. ನಮ್ಮ ಮನೆಯವ್ರಿಗೆ ಅದು ಇಷ್ಟ ಆಗಿಲ್ಲ. ಅವರು ರೈತಕಿ ಮಾಡ್ತಾ ಇದ್ದಾರೆ ಅಂದಮೇಲೆ ನಾನು ಜಾಬ್ ಮಾಡಿ ದೊಡ್ಡಸ್ತನ ತೋರಿಸೋದು ಸರಿಯಲ್ಲ ಅಂತ ಬಿಟ್ಟಿದ್ದೀನಿ. ಓಕೆ, ಲಿಸನ್, ಐ ಕ್ಯಾನ್ ಲರ್ನ್ ಇಂಗ್ಲೀಷ್ ಎನಿ ಟೈಮ್, ಬಟ್ ಯು ಲರ್ನ್ ರೆಸ್ಪೆಕ್ಟ್ ಫಸ್ಟ್. ದ್ಯಾಟ್ ಈಸ್ ರಿಯಲ್ ಕ್ಲಾಸ್. ಆ್ಯಂಡ್ ಲಿಸನ್, ಇಂಗ್ಲೀಷ್ ಈಸ್ ಜಸ್ಟ್ ಎ ಲ್ಯಾಂಗ್ವೇಜ್, ಬಟ್ ಯುವರ್ ಆ್ಯಟಿಟ್ಯೂಡ್ ಡಿಸೈಡ್ ಯುವರ್ ಲೆವೆಲ್. ಥಿಂಕ್ ಅಬೌಟ್ ಇಟ್. ಓಕೆ? ವಾವ್, ಕ್ಯಾ ಬಾತ್ ಹೈ ಛಾಯಾ. ನಾನು ನಿನ್ನ ಮುಂದೆ ಇಂಗ್ಲೀಷ್ ಮಾತಾಡಿ ದೊಡ್ಡಸ್ತನಕ್ಕೆ ತೋರಿಸ್ಬೇಕಂತ ಏನಿಲ್ಲ. ನೀನು ಮಾತ್ಗೂ ಹಳ್ಳಿಯವಳು, ಹಳ್ಳಿ ಗುಗ್ಗು, ಒಂದು ಅಕ್ಷರನೂ ಓದಕ್ಕೆ ಬರಲ್ಲ ಅಂತ ಅಂದ್ಕೊಂಡಿದ್ದೆಲ್ಲ, ಅದಕ್ಕೆ ನಿಂಗೆ ಹೇಳಿದ್ದು. ನಿನ್ನ ಮುಂದೆ ಹೇಳಿ ನಾನು ಇಷ್ಟು ಓದಿದ್ದೀನಿ ಅಂತ ದೊಡ್ಡಸ್ತನ ತೋರಿಸ್ಕೊಳ್ಳೋದು ನನಗೂ ಇಷ್ಟ ಇಲ್ಲ, ಸರಿನಾ? ನಾನು ದೊಡ್ಡ ಶಾಲೆನೇ ಕಲ್ತು ಬಂದಿದ್ದು. ಹಾಗೆ ನನ್ನ ಅಪ್ಪ ಅಮ್ಮನಿಗೆ ನಾನು ಪ್ರೀತಿಯ ಮಗಳು. ಹಳ್ಳಿಯವಳು ಆದ್ರೂ ದೊಡ್ಡ ಜಮೀನ್ದಾರ್ ಮಗಳು ನಾನು. ನೀನು ಒಂದು ಸ್ಪೂನ್ ಆದರೂ ಎತ್ತಿದೆಯೇನು ಹುಡ್ದಾಗಿಂದ? ನಮ್ಮ ಮನೇಲಿ
ಕುಂತ್ರು ನಿಂತ್ರು ಆಳು ಕಾಳು ಗೊತ್ತಾ? ಹ್ಞೂ, ಕೈಗೆ ಕಾಲ್ಗನೂ ಆಳು ಕಾಳು. ಆದರೆ ನಾನು ಯಾವತ್ತೂ ನಿನ್ನ ಮುಂದೆ ಹೇಳ್ಕೊಂಡಿಲ್ಲ. ಹೇಳ್ಕೊಂಡಿದ್ದೀರಾ? ಇಲ್ಲ. ಆದರೆ ನಾನು ದೊಡ್ಡಸ್ತನ ತೋರಿಸಿದ್ದೀನಾ? ಇಲ್ಲ. ನನ್ನ ಮುಂದೆ ನೀನು ಈ ಥರ ಎಲ್ಲ ಬಾಲ ಬಿಚ್ಚಕ್ಕೆ ಹೋಗ್ಬೇಡ, ಸರಿನಾ? ಹಾಗೆ ನೀನು ಅದೇನೋ ಅಂತಾರಲ್ಲ, ನಾನು ಅಷ್ಟೆಲ್ಲ ಮಾಡಿದ್ರೂ ಅತ್ತೆ ಏನು ಹೇಳಿದ್ರು ಅಡುಗೆ ಮಾಡ್ತೀನಿ. ನಿನ್ನ ಥರ ಆಲೂ ಪರೋಟನ ಝೊಮ್ಯಾಟೊಯಿಂದ ತರಿಸ್ಬಿಟ್ಟು ಅತ್ತೆಗೆ ನಂಬಿಸಿ ಕೊಡೋಳಲ್ಲ, ಗೊತ್ತಾಯ್ತಾ? ಹಾಂ, ನಾನು ಝೊಮ್ಯಾಟೊಯಿಂದ ತರಿಸಿದ್ದು ಇವಳಿಗೆ ಹೆಂಗೆ ಗೊತ್ತಾಯ್ತಪ್ಪ? ಫೋನಲ್ಲಿ ಮಾತಾಡಿದ್ದು ಕೇಳಿಸ್ಕೊಂಡ್ಲು ಅಂತ ಅನಿಸುತ್ತೆ. ಏನು, ಇವಳು ಇಷ್ಟೊಂದು ಸಾಲಿ ಕಲ್ತಿದ್ದಾಳ? ಅಲ್ಲ, ಇವಳು ದೊಡ್ಡ ಜಮೀನ್ದಾರ್ ಮಗಳಂತ ಇದ್ದಾಳೆ, ಹಳ್ಳಿಯವಳು ಅಂತ ನಾನು ಭಾಳ ಕೇವಲವಾಗಿ ನೋಡಿಬಿಟ್ಟೆ. ಹೌದು, ಯಾರನ್ನೂ ಮುಖ ನೋಡಿ ಮಳ ಹಾಕಬಾರ್ದು. ನಾನು ಬಟ್ಟೆ ಬರೆ ಮೇಲೆ ಅವಳನ್ನ ಮಳ ಹಾಕ್ಬಿಟ್ಟೆ. ಸರಿ, ಅವಳು ತಲೆಯಲ್ಲಿರೋ ಎಣ್ಣೆ, ಅವಳು ಕತ್ತಲ್ಲಿರೋ ಆ ದೊಡ್ಡ ನಕ್ಲೇಸು, ಅವಳ ಸೀರೆ, ತೂ 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 ಅಂತ ನಾನು ಅಂದ್ಕೊಂಡು ಹಳ್ಳಿಯವಳು. ಅಂದರೆ ಮಾಡರ್ನಾಗಿ ಯಾಕಿಲ್ಲ ಮತ್ತು ಇವಳು ಇಷ್ಟೊಂದು ಓದಿದ್ದು? ಅವ್ರವ್ರ ಮೆಂಟಾಲಿಟಿಗೆ ಬಿಟ್ಟಿದ್ದು ಬಿಡು, ನನಗೆ ಬೇಕು. ಅಲ್ಲ, ಇವಳು ಗೊತ್ತಾಗೈತಲ್ಲ ಆಲೂ ಪರೋಟ ನಾನು ಹೊರಗಡೆಯಿಂದ ತರಿಸಿದ್ದು ಅಂತ. ಏನಾದರೂ ಇವಳು ಅತ್ತೆಗೆ ಮಾವನಿಗೆ ಹೇಳ್ಬಿಟ್ರೆ ಏನು ಮಾಡೋದು? ಹಲೋ ಮೇಡಮ್, ಗೊತ್ತಾಯ್ತಾ ನಮ್ಮ ಛಾಯಾ ಅವ್ರು ಹೆಂಗಂತ? ಅತ್ತೆ, ಅದು ವೆರಿ ಸಾರಿ ಅತ್ತೆ. ಅತ್ತೆ ಅಲ್ಲ, ಅದು ನೀವು ಯಾವಾಗ ಬಂದ್ರಿ? ಛಾಯಾ ನಿನಗೆ ಅಡ್ವೈಸ್ ಮಾಡೋಕ್ಕೆ ಮಾತಾಡಿದ್ಲಲ್ಲ, ಆವಾಗಲೇ ಬಂದೆ. ಮತ್ತು ನೀನು ಛಾಯಾಗೆ ಏನೇನೆಲ್ಲ ಮಾತಾಡಿದೆ, ನಿಮ್ಮ ಅಮ್ಮನ ಜೊತೆ ನೀನೇನು ಮಾತಾಡಿದೆ? ನಾನೆಲ್ಲ ಇಲ್ಲೇ ಇದ್ದೆ ಫ್ರಿಜ್ ಹಿಂದ್ಗಡೆ. ನಾನು ಫ್ರಿಜ್ ಹಿಂದ್ಗಡೆ ಧೂಳಿತ್ತು ಒರೆಸ್ತಾ ಇದ್ದೆ, ನೀನು ಮಾತಾಡ್ತಾ ಇದ್ದೆ. ಮತ್ತಿನ್ನೇನು ಮಾಡಲಿ, ಸುಮ್ಮನೆ ನನ್ನ ಪಾಡಿಗೆ ನಾನು ಒರೆಸ್ತಾ ಇದ್ದೆ, ನೀನು ಮಾತಾಡೋದಿಲ್ಲ, ನನ್ನ ಕಿವಿಗೆ ಬಿತ್ತು. ಒಂದು ವಿಷಯ ಹೇಳ್ತೀನಿ, ಮನೆ ಸೊಸೆ ಆದವಳು ಅತ್ತೆ ಮಾವನಿಗೆ ಮತ್ತು ಮನೆಯವ್ರಿಗೆ ಎಷ್ಟು ಗೌರವ ಕೊಡ್ತಾಳೋ ಅಷ್ಟು ಒಳ್ಳೆಯದು. ಇದನ್ನು ನೋಡಿ ನಾನು ದೊಡ್ಡ ಸೊಸೆನ ನೋಡಿ ಕಲಿ. ಏನು ಈ ಥರ ನಂಬಿಸಿ ಕುತ್ಕೆಗೆ ಹೋದರೆ ಸರಿ ಇರಲ್ಲ, ನೆನಪಿರಲಿ. ಇದೇನಾದರೂ ನಿನ್ನ ಗಂಡಂಗೆ ಗೊತ್ತಾದರೆ ಸುಮ್ಮನೆ ಇರ್ತಾನೆ ಅಂದ್ಕೊಂಡಿದ್ಯಾ? ಎಲ್ಲರದು ಪ್ರೀತಿ ಗಳಿಸ್ಕೋಬೇಕಂದ್ರೆ ನಿನ್ನ ಥರ ಸುಳ್ಳು ಹೇಳಿ ಅಲ್ಲ, ನಮ್ಮ ಛಾಯಾ ಥರ ಪ್ರೀತಿಯಿಂದ, ಗೊತ್ತಾಯ್ತಾ? ಅವಳು ದೊಡ್ಡ ಶ್ರೀಮಂತರ ಮನೆ ಮಗಳಾದರೂ ನಿಂದೆಷ್ಟಿರೋದು ಆಸ್ತಿ? ಬಂಗಾರ ಸೀರೆ ತಂದೀನಿ ಅಂದಿಲ್ಲ, ಅವ್ರ ಮನೇಲಿ ಬಂಗಾರದ ಬಿಂದಿಗೆಗಳೇ ತುಂಬಿದಾವೆ. ಮೊದಲಿಂದ ರಾಜರ ಮನೆತನ ಅವ್ರದ್ದು, ಗೊತ್ತಾ? ಅಷ್ಟು ದೊಡ್ಡ ಶ್ರೀಮಂತರವಳು. ಒಂದಿನಾನು ಹೇಳ್ಕೊಂಡಿಲ್ಲ ನನ್ನ ಮಗನ ಪ್ರೀತಿ ಮಾಡಿ ಇಷ್ಟಪಟ್ಟು ಮದುವೆ ಆಗಿರೋದವಳು. ನಮ್ಮದೇ ಏನೂ ಇಲ್ಲ, ನಿಂದು ಏನೂ ಇಲ್ಲ. ಬಂಗಾರ ಸೀರೆ ತೊಗೊಂಬಂದಿದ್ದೀನಿ ಅಂತ ಬಂಗಾರ ಕಲರ್ ಇರೋ ಒಂದಿಷ್ಟು ರೇಷ್ಮೆದು ಬಾರ್ಡ್ರ್ ಇರೋವಂಥ ಸೀರೆನ ತೊಗೊಂಡು ಬಂದುಬಿಟ್ಟು ನೀನು ಅಷ್ಟು ಇಷ್ಟು ಅಂತ ಅವಳ ಮುಂದೆ ದೊಡ್ಡಸ್ತಾನ ಹಚ್ಕೊಂಡೆ. ಅವಳು ಅಂಥದ್ದು ಮನಸ್ಸು ಮಾಡಿದ್ರೆ 100 ತರಿಸಿಡ್ತಾಳೆ, ಅದನ್ನ ನೆನ್ಪಿಟ್ಕೊ. ಅಯ್ಯೋ ಇಲ್ಲ, ನಾನು ಇವ್ರನ್ನ ಸುಮ್ಮನೆ ಬಿಡೋದಿಲ್ಲ. ದೊಡ್ಡ ಸೊಸೆ ಅಂತ ಇವಳು ಇಷ್ಟು ತಲೆ ಮೆರೆಸ್ತಾ ಇದ್ರಲ್ಲ, ಮಾಡ್ತೀನಿ. ನಕ್ಕೊಂತ ಇದ್ದಂಗೆ ಮಾಡಿ ದೊಡ್ಡ ಸೊಸೆ ಬಾಲನ ಕಟ್ ಮಾಡ್ತೀನಿ. ನನ್ನ ಮುಂದೆ ಇಂಗ್ಲೀಷ್ ಒಳಗೆ ಮಾತಾಡಿ ದಿಮಾಗ್ ತೋರಿಸ್ತೀನಿ. ಮಾಡ್ತೀನಿ ತಡಿ, ನೀನು ಸರಿಯಾಗಿ ಮಾಡ್ತೀನಿ. ಅತ್ತೆಗೆ ಗೊತ್ತಾ? ಅಯ್ಯೋ, ನಾನು ಅಡುಗೆ ಮನೇಲಿ ನಿಂತ್ಕೊಂಡು ಮಾತಾಡಿದ್ದೆ ತಪ್ಪು. ನಾನು ಹೋಗಿ ರೂಮಲ್ಲಿ ಕದ ಹಾಕ್ಕೊಂಡು ಮಾತಾಡಬೇಕಿತ್ತು. ಇಲ್ಲಿ ಬಂದು ಅಡುಗೆ ಮನೇಲಿ ಮಾತಾಡ್ತಾ ಇದ್ರೆ ಬರೋರು ಹೋಗೋರು ಇರ್ತಾರೆ, ನೀರು ಕುಡಿಯೋಕ್ಕೆ ಬರ್ತಾರೆ, ಅಡುಗೆ ಮನೇಲಿ ಏನಾದರೂ ಕೆಲಸ ಇರುತ್ತೆ ಬರ್ತಾರೆ. ನಾನು ಹುಚ್ಚುಡು ಥರ ಇಲ್ಲೇ ಮಾತಾಡ್ಬಿಟ್ನಲ್ಲಪ್ಪ. ಅಯ್ಯೋ, ನನ್ನ ತಲೆ ಮೇಲೆ ನಾನೇ ಕಲ್ ಚಪ್ಪಡಿ ಹೇಳ್ಕೊಂಡೆ. ಛೇ. ಕೆಲವು ತಿಂಗಳ ಕಳೆದ ನಂತರ, ಅಕ್ಕ ಅಕ್ಕ ಛಾಯಾ ಅಕ್ಕ, ಅವಳು ಬರೋಷ್ಟರಲ್ಲಿ ಆ್ಯಕ್ಟಿಂಗ್ ಮಾಡಬೇಕು. ಏನಾಯ್ತು? ಅಯ್ಯೋ ಪೂಜಾ, ಅಮ್ಮ, ಅಕ್ಕ ಬೇಗ ಎತ್ತಕ್ಕ. ಅಯ್ಯೋ, ನನಗೆ ಸೊಂಟ ಹಿಡ್ಕೊಂಡ್ಬಿಡ್ತು, ಕಾಲು ಜಾರಿ ಬಿದ್ದುಬಿಟ್ಟೆ ಅಕ್ಕ. ಅಕ್ಕ ಎತ್ತಕ್ಕ. ಅಯ್ಯೋ ಇರು. ಅಯ್ಯೋ, ಈ ಹೆಂಗಮ್ಮ ಬಿದ್ದೆ? ಅಲ್ಲ, ಏನಾಗಿತ್ತು? ಅಲ್ಲ, ನಿಧಾನಕ್ಕೆ ನಡಿಬೇಕಲ್ಲ. ನೀನು ಬಾತ್ರೂಮಿಂದ ಒಂದು ಮ್ಯಾಟ್ ಇಟ್ಟಿಲ್ಲ ನೋಡು, ಆ ಬಾತ್ರೂಮ್ ಬಾಗಿಲು ತೆಗೆದ ತಕ್ಷಣ ಹಂಗೆ ಟ್ಯಾವಲ್ಲೇ ಬಂದಿದ್ದೀರಲ್ಲ, ಅದಕ್ಕೆ ಕಾಲು ಜಾರೈತೆ. ಅಯ್ಯೋ, ಒಂದು ಮ್ಯಾಟ್ ಇಡಬೇಕಲ್ವ? ಅಯ್ಯೋ, ಮ್ಯಾಟ್ ಇಟ್ಟಿದ್ದೆ ಅಕ್ಕ, ಅದನ್ನು ವಾಶ್ ಮಾಡೋಕೆ ಹಾಕಿದ್ದೆ, ಅದು ಹಿಂಗಾಗ್ತು ಅಕ್ಕ. ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ? ಬೇಡ, ನೀನು ಇಲ್ಲೇ ರೆಸ್ಟ್ ಮಾಡು, ನಾನು ಡಾಕ್ಟರ್ನ ಮನೆಗೆ ಬರೋ ಹೇಳ್ತೀನಿ. ಸರಿ ಅಕ್ಕ. ಭಾಳ ಏಟಾಯ್ತಾ? ಅಕ್ಕ, ನೀನು ಎಷ್ಟು ಒಳ್ಳೆಯವಳಲ್ಲ. ನಾನು ಬಂದು ಕೆಲವು ದಿನಗಳಲ್ಲಿ ನೀನು ಅರ್ಥ ಮಾಡ್ಕೊಂಡೆ. ಐ ಆಮ್ ವೆರಿ ಸಾರಿ ಅಕ್ಕ. ಮೊದಲು ಬಂದಾಗೆಲ್ಲ ನಿಂಗೆ ಎಷ್ಟು ನೋವು ಕೊಟ್ಟಿದ್ದೀನಿ. ಪರವಾಗಿಲ್ಲ ಬಿಡು, ಎಲ್ಲರೂ ಬಂದಮೇಲೆ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ದಿನ ಆಗುತ್ತೆ. ಅರ್ಥ ಮಾಡ್ಕೊಂಡ್ಮೇಲೆ ನಮ್ಮವ್ರು ನಾವೇ ಬಿಟ್ಕೊಡೋಕ್ಕಾಗಲ್ಲ. ಸರಿ ಆಯಿತು, ನಾಳೆನೇ ನಿಮ್ಮ ಯಜಮಾನ್ರ ಬರ್ತಡೇ ಇದೆ. ಏನು ನೀನು ಈ ಥರ ಎಲ್ಲ ಇರಬೇಡ, ಬೇಗ ಡಾಕ್ಟ್ರ್ ಬಂದು ಇಂಜೆಕ್ಷನ್ ಮಾಡಿ ಹೋದ್ರಲ್ಲ, ನೀನು ಆರಾಮಾಗಿರು. ಸರಿ ಆಯಿತು, ನಾನು ಬೇಗ ಹುಷಾರಾಗ್ತೀನಿ, ಸ್ವಲ್ಪ ಹೊತ್ತು ಮಲ್ಕೋತೀನಿ. ಇವತ್ತು ನನ್ನದೆಲ್ಲ ಕೆಲಸ ನೀನೇ ಮಾಡಿಬಿಡಕ್ಕ. ಸರಿ ಆಯಿತು, ಮಾಡ್ತೀನಿ, ನೀನು ಹುಷಾರಾಗಿ ಮಲ್ಕೊ.
ನಮ್ಮ ಯಜಮಾನ್ರ ಇದಕ್ಕೆ ಬರ್ತಡೆಗೆ ನಾನು ನಾಳೆ ಒಂದು ಒಳ್ಳೆ ಕೆಲಸ ಮಾಡ್ತೀನಿ. ಆವಾಗಲೇ ಗೊತ್ತಾಗೋದು. ಮಾರನೇ ದಿನ ಬೆಳಗ್ಗೆ. ಹಾಯ್ ಪೂಜಾ, ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅಕ್ಕ. ಮತ್ತೆ ನೀನು ಹೇಗಿದ್ಯಾ? ಪೂಜಾ, ಯಾರು ಇವರು? ಏನಾಗಬೇಕು ನಿಂಗೆ? ಅಕ್ಕ, ನಿನ್ನ ಮುಂದೆ ಹೇಳಲೇ ಇಲ್ಲಲ್ಲ, ಇವಳು ನಮ್ಮ ಚಿಕ್ಕಿ ಮಗಳು, ನನಗಿಂತ ದೊಡ್ಡವಳೆ. ಹೌದಾ? ಅವಳ ಹೆಸರು ರೂಪಾ. ಹಾಯ್ ಅಕ್ಕ. ಹಾಯ್. ಕೂತ್ಕೊಳ್ಳಿ, ನಾನು ಕಾಫಿ ಮಾಡ್ಕೊಂಬರ್ತೀನಿ. ಸರಿ ಆಯಿತು. ನಾಳೆ ಬರ್ತಡೆಗೆ ಇವಳನ್ನೇ ನಾನೇ ಕರೆದೆ. ನಮ್ಮ ಯಜಮಾನ್ರದ್ದು ನಾನು ಮದುವೆ ಆಗಿ ಬಂದಮೇಲೆ ಫಸ್ಟ್ ಬರ್ತಡೇ ಅಲ್ಲ, ಹಾಗಾಗಿ ನನ್ನ ಜೊತೆ ನಮ್ಮ ಅಕ್ಕನೂ ಇರಲಿ ಅಂತ. ನಾಳೆ ಏನೇನು ಬೇಕು ಏನೇನು ಬೇಡ ಅಂತ ಎಲ್ಲ ಮಾತಾಡ್ಕೋತೀವಿ. ನೀವು ಇವತ್ತು ಅಡುಗೆ ಮಾಡಿಬಿಡ್ತೀರಾ? ಸರಿ ಆಯಿತು, ಅದ್ರಾಗ ಏನೈತೆ. ನಾಳೆ ಅಡುಗೆನೂ ಏನಂತ ಪ್ಲ್ಯಾನ್ ಮಾಡಿ. ಹೊರಗಡೆ ಹೋಗೋದು ಬೇಡ, ಮನೇಲಿ ಇಬ್ಬರು ಸೇರಿ ಮಾಡಿದ್ರಾಯ್ತು. ಅಯ್ಯೋ ಇಲ್ಲ, ಹೊರಗಡೆಯಿಂದ ತರಿಸೋದಾಯ್ತು. ಜನಕ್ಕೆ ಹೇಳಲ್ವಾ ಇವ್ರು ಯಾರು? ಇಲ್ಲ, ಜನಕ್ಕೆ ಯಾರಿಗೂ ಹೇಳಲ್ಲ. ಅವರು ಮನೇಲಿ ಅಡುಗೆ ಮಾಡಿರ್ತಾರೆ. ನೋಡೋಣ ಏನಾಗುತ್ತೋ, ಅತ್ತೇನು ಕೇಳೋಣಲ್ಲ. ಸರಿ ಆಯ್ತಕ್ಕ, ನೀನು ಹೋಗಿ ಕಾಫಿ ಮಾಡ್ಕೊಂಡು ಬಾ. ಅಲ್ಲ, ನನ್ನ ಯಾಕೆ ಕರೆಸಿದೆ? ಮನೇಲೇ ಬರ್ತಡೆ ಅಂದರೆ ಸುಮ್ಮನೆ ಕರೆಸಿದ್ಯಾ ನನ್ನನ್ನು? ಅಯ್ಯೋ, ನಿನ್ನಿಂದ ಒಂದು ಕೆಲಸ ಆಗ್ಬೇಕನಿ. ಈ ಪೆಕ್ರಿ ಹೋದ್ಲಲ್ಲ, ಈ ಪೆಕ್ರಿ ನನ್ನ ಸೊಸೆ ಏನೋ ಮಾತಾಡತಾಳಲ್ಲ, ಊರಿಂದ ಬಂದು ಹುಡುಗಿ ಜೊತೆ ಏನು ಮಾತಾಡತಾಳ? ಅಲ್ಲ, ಒಳಗೆ ರೂಮಲ್ಲಿ ಕರ್ಕೊಂಡು ಕುಂಡ್ರು ಅಂಥದ್ದೇನು? ಅಲ್ಲಿ ಹಾಲಲ್ಲಿ ಎಲ್ಲರೂ ಕೂತಿದ್ದೀವಿ, ಹುಡುಗಿ ರೂಮಲ್ಲೇ ಬಂದ್ಬಿಡ್ತು. ಏನು ಮಾತಾಡತಾಳ ಇಲ್ಲೇ ಕೇಳಿಸ್ಕೊತೀನಿ. ಯಾಕೆ ಬೇಕ್ರಿ? ಅದೇ ಈಗ ಹೋದ್ಲಲ್ಲ ಛಾಯಾ, ನಾನು ವಾರ್ಗಿತ್ತಿ, ಅವಳ ಮೇಲೆ ನಾನು ಪ್ರೀತಿ ಬರೋಂಗೆ ನಂಬಿಕೆ ಆಟ ಆಡ್ತಾ ಇದ್ದೀನಿ. ಒಂದು ವಿಷಯ ತಿಳ್ಕೊ, ನಾನು ನನ್ನ ಮದುವೆಲಿ ಹಾಕೊಂಬಂದಿರೋ ದೊಡ್ಡ ನಕಲಿ ಸಾರ ಇದೆಯಲ್ಲ, ಅದನ್ನು ನಿನ್ನ ಕೈ ಕೊಡ್ತೀನಿ. ನಾನು ಎಲ್ಲರೂ ಬರ್ತಡೇ ಗದ್ದಲಲ್ಲಿ ಇರ್ತೀವಿ, ನಾನು ಅಯ್ಯೋ ಮರ್ತಿದ್ದೀನಿ ನಕ್ಲೇಸ್ ಹಾಕೊಂಡು ಬರ್ತೀನಿ ಅಂತ ಹೇಳ್ತೀನಿ. ಆ ನಕ್ಲೇಸ್ನ ಓದು ನೀನು ಅವ್ರ ರೂಮಲ್ಲಿ ಅವ್ಳ ಬ್ಯಾಗಲ್ಲಿ ಹಾಕಬೇಕು. ಅಯ್ಯೋ, ನಾನು ಇಂಥ ಕೆಲಸ ಮಾಡೋದ? ಇಲ್ಲಪ್ಪ, ಇಲ್ಲ, ಆಗೋದಿಲ್ಲ. ಏನಾದರೂ ಸಿಕ್ಕಾಕೊಂಡ್ರೆ ಏನು ಮಾಡಲಿ? ನನಗಾಗೋದಿಲ್ಲಪ್ಪ. ಇಲ್ಲಿ ನಾನು ಒಂದು ದಿನಕ್ಕಂತ ಬಂದು ಈ ಥರ ಕೆಲಸ ಮಾಡೋದ? ನೋಡು, ನೀನು ಮಾಡಿ, ನೀನು ಹೋಗುವಾಗ ನಿನ್ಗೆ 20,000 ಕೊಡ್ತೀನಿ ನೋಡು. ನನ್ನ ಹತ್ರ 20,000 ಇದೆ. ನಮ್ಮ ಯಜಮಾನ್ರದ್ದು ದುಡ್ಡು ಹಿಂಗೆ ತೊಗೊಂಬಂದು ಬೀರುಲ್ಲಿ ಇಡ್ತಾರ. ನಾನು ಸ್ವಲ್ಪ ಎತ್ತಿ 20,000 ಮಾಡಿದ್ದೀನಿ. ಇಷ್ಟು ಮಾಡಿ ಅವಳ ಮನೆ ಬಿಟ್ಟು ಹೊರಗೆ ಹಾಕಿಡಿದ್ರೆ ಅತ್ತೆ ಕಣ್ಣಲ್ಲಿ ಅವಳು ಕೆಟ್ಟವಳ ಕಾಣಬೇಕು. ಬರೀ ದೊಡ್ಡ ಸೊಸೆ ಅಂತಾಳೆ ಅತ್ತೆ. ಅದಕ್ಕೆ ಆಮೇಲೆ ನಾನೇ ಚಿಕ್ಕ ಸೊಸೆ ಒಳ್ಳೆಯವಳು ಅಂತ ನನ್ನ ಹೆಸರೇ ಬರಬೇಕು. ಆ ಥರ ಮಾಡಬೇಕು. ಪ್ಲೀಸ್ ಮಾಡೇ, ಒಂದ್ಸಲ ಮಾಡೇ. ನಿಮ್ಮ ತಂಗಿಗೋಸ್ಕರ 20,000 ಕೊಡ್ತೀನಿ ಅಂದೆಲ್ಲ. ಆಯ್ತು ಬಿಡು, ನಿನ್ನ ಕೆಲಸ ಆಯ್ತು ಅಂದಂಗೆ. ನೋಡ್ತಾ ಇರು ಹೆಂಗೆ ಅವಳ ಮೇಲೆ ಆಪೋದನೆ ಬರುವಂಗೆ ಅವಳು ಬೆಡ್ರೂಮ್ ಒಳಗೆ ಹೋಗಿ ಅವಳು ಕಬೋರ್ಡ್ದಲ್ಲಿ ಇಟ್ಟು ಬರ್ತೀನಿ. ಸರಿ ಆಯಿತು. ಅಯ್ಯೋ ಚಂಡಾಳಿ ತಂದು, ಅದು ನನ್ನ ಬಂಗಾರ ಅಂತ ಸೊಸಿ ಛಾಯಾ ಮೇಲೆ ಈ ಥರ ಆಪೋದನೆ ಮಾಡ್ತಾ ಇದೆಯಾ? ಮಾಡ್ತೀನಿ ತಡಿ ನಿನಗೆ. ಮಾರನೇ ದಿನ ಬೆಳಗ್ಗೆ ಎಲ್ಲ ಬರ್ತಡೇಗಂತ ರೆಡಿ ಆಗಿರ್ತಾಳೆ. ಇವಳು ಪ್ಲ್ಯಾನ್ ಮಾಡ್ಕೊಂಡು ಬರ್ತಾಳೆ. ಇವಳು ಪ್ಲ್ಯಾನ್ ಪ್ರಕಾರ ಪ್ಲ್ಯಾನ್ ಆಗುತ್ತಾ ಅಥವಾ ಇಲ್ವಾ ನೋಡಿ. ಅಯ್ಯೋ, ನನ್ನ ದೊಡ್ಡ ಹಾರನೇ ಕಾಣ್ತಾ ಇಲ್ಲಲ್ಲ. ಅತ್ತೆ, ಅತ್ತೆ, ಮಾವ, ರೀ, ಅಕ್ಕ, ಅಯ್ಯೋ ಅತ್ತೆ. ಆರಾಮದ್ರಿ ಬೀಗ್ರ? ಬರ್ರಿ. ಹಾಂ ರೀ ಬೀಗ್ರೆ, ಆರಾಮದಿರಿ. ನೀವು ಆರಾಮದಿರಲ್ಲ? ಮತ್ತು ಎಲ್ಲರೂ ಆರಾಮದ್ರಿ? ಮಗನ ಬರ್ತಡೇ ಮಾಡತ್ತಿರಂಗಾರ ಮದುವೆ ಆದ ಹಸ್ತ್ರಾಗ? ಹ್ಞೂ ರೀ, ಮದುವೆ ಆಗಿ ಒಂದು 2-3 ತಿಂಗಳು ಆತಲ್ಲ, 4-5 ತಿಂಗಳು ಆತನ. ನಾ 2-3 ತಿಂಗಳು ಅನ್ನತ್ತೇನೆ. ನನ್ನ ಮಗನ ಬರ್ತಡೇ ಬಂತ, ಮತ್ತು ಇನ್ನು ಹೊರಗಿನ ಮಂದಿ ಏನು ಕರೀದು ಚಂದ, ಅದಕ್ಕೆ ಮಗಳ ಮನೆಯವ್ರನ್ನಷ್ಟ ನಮ್ಮ ಮನೆಯವ್ರಷ್ಟ ಆಚರಿಸಿರಾತಂತ ಹೇಳಿ ನಾವು ಮಾಡ್ಕೋತೇವ್ರಿ. ಕೇಕ ಈಗ ನೀವೆಲ್ಲ ಬಂದಮೇಲೆ ಇದನ್ನು ಮಾಡಿರತ್ತಂತೆ ಇದ್ದು ರೀ. ಬರ್ರಿ ಕೊಂಡ್ರಿ. ಅತ್ತೆ, ಅತ್ತೆ, ರೀ, ಮಾವ, ಯಾಕೇನಾಯ್ತು? ಪೂಜಾ ಬಾಯಿಲೆ. ಅತ್ತೆ, ಅತ್ತೆ, ಅದು ನನ್ನ ಹಾರ ಕಾಣ್ತಾ ಇಲ್ಲ ಅತ್ತೆ. ಮದುವೆಗೆ ಅಂತ ನಮ್ಮ ಅಪ್ಪ ಅಮ್ಮ ಹಾಕಿದ್ರಲ್ಲ ದೊಡ್ಡದು ಹಾರ, ಅದು 10 ತೊಲೆದು, 10 ಗ್ರಾಮಂದು. ಅಲ್ಲ 10 ಗ್ರಾಮ್ ಅಲ್ಲ, 10 ತೊಲೆ ಅಂದರೆ ಅಯ್ಯೋ 100 ಗ್ರಾಮಿಂದು. ಅದು ಕಾಣ್ತಾ ಇಲ್ಲ ಅತ್ತೆ, ಕಾಣ್ತಾ ಇಲ್ಲ. ಏನಮ್ಮ ಹೇಳ್ತಾ ಇದೀಯಾ? ಅಲ್ಲ, ನೆಕ್ಲೆಸ್ ಕಾಣ್ತಾ ಇಲ್ವಾ? ಇಲ್ಲಿ ಎಲ್ಲಾದರೂ ಇಟ್ಟು ಮರ್ತಿರ್ತೀಯಾ? ನೋಡು, ಹೋಗು, ಸ್ನಾನ ಮಾಡುವಾಗದು ಅಲ್ಲಿ ಇಲ್ಲಿ ಎಲ್ಲರೂ ಇಟ್ಟಿರ್ತೀಯಾ? ಇಲ್ಲ ಅಂದರೆ ಕಬೋರ್ಡಲ್ಲೆಲ್ಲ ಚಂದಂಗೆ ಹುಡುಕು. ಅಯ್ಯೋ ಇಲ್ಲ ಅತ್ತೆ, ಇಡೀ ಮನೆ ರೂಮು ಎಲ್ಲ ಹುಡುಕ್ದೆ ಅತ್ತೆ. ಮನೆ ಅಂದರೆ ನನ್ನ ರೂಮ್ ಎಲ್ಲ ಹುಡುಕ್ದೆ, ಎಲ್ಲೂ ಇಲ್ಲ. ನನಗೆ ನನ್ನ ನೆಕ್ಲೆಸ್ ಬೇಕು. ನಮ್ಮ ಯಜಮಾನ್ರ ಬರ್ತಡೇ ದಿನ ಹಾಕೋಬೇಕಂತ ಎತ್ತಿ ಆಚೆ ಇಟ್ಟಿದ್ದೆ ನನ್ನ ಪಲ್ಲಂಗ ಹತ್ರ, ಅದು ಇಲ್ಲೇ ಇಲ್ಲ ಈಗ. ಏನು ಹೇಳ್ತಾ ಇದೀಯ ನೀನು? ಅಲ್ಲ, ನೆಕ್ಲೆಸ್ ಇಲ್ಲ, ನಮ್ಮನೇಲಿ ಯಾರು ಕದಿಯೋರಮ್ಮ? ನನಗೆ ಈ ಛಾಯಾ ಅಕ್ಕನ ಮೇಲೇನೆ ಅನುಮಾನ. ನಿನ್ನೆ ನೋಡಿ ಅವಳಿಗೆ ತೋರಿಸ್ಬಿಟ್ಟು ರಾತ್ರಿ ಇಟ್ಟಿದ್ದೀನಿ, ಅಕ್ಕ ನಾಳೆ ಇದೇ ನೆಕ್ಲೆಸ್ ಹಾಕೋತೀನಿ ಅಂತ. ಹೌದಲ್ಲ ಅಕ್ಕ? ನಾನು ತೋರಿಸಿಟ್ಟಿದ್ನಲ್ಲ, ಆದರೆ ನೀವು ಬೆಳಗಾಗುವಷ್ಟರಲ್ಲೇ ನೆಕ್ಲೆಸ್ ಇಲ್ಲ. ನಾನು ಸ್ನಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ನೆಕ್ಲೆಸ್ನ ಯಾರೋ ಎತ್ತುಬಿಟ್ಟಿದ್ದಾರೆ. ಪೂಜಾ, ಏನು ಹೇಳ್ತಾ ಇದೆಯಾ? ಛಾಯಾ ಮೇಲೆ ಅನುಮಾನ ಪಡೋಕ್ಕೂ ಒಂದು ಇತಿ ಅಂತ ಇರುತ್ತೆ. ಅವಳು ಯಾವ ವಸ್ತು ಎಲ್ಲೇ ಬಿದ್ದಿದ್ರು ಅದನ್ನ ಅಲ್ಲೇ ಇಡ್ತಾಳೆ ಹೊರತು ಅದನ್ನ ಯಾವತ್ತೂ ತೊಗೊಂಡು ಕೈ ಇಟ್ಕೊಂಡು ಮುಚ್ಚಿಟ್ಕೊಳ್ಳೋ ಇದು ಅವಳಿಗಿಲ್ಲ. ಅಯ್ಯೋ ಅತ್ತೆ,
ನೀವು ಯಾವಾಗಲೂ ಅವಳನ್ನೇ ನಂಬ್ತೀರಾ, ನನ್ನ ಮಾತೇ ನಂಬಲ್ಲ. ನನ್ನ ನಕ್ಲೆಸ್ ಹೋಯ್ತು ರೀ, ನನ್ನ ನಕ್ಲೆಸ್ಸು ನಂಗೆ ಬೇಕೀಗ. ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ನಾನು. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯಾ? ಅಲ್ಲ ನಿನಗೆ ಯಾರ ಮೇಲೆ ಅನುಮಾನ ಐತೆ? ನಂಗೆ ಛಾಯಾ ಅಕ್ಕನ ಮೇಲೆ ಅನುಮಾನ ಐತೆ. ಛಾಯಾ ಅಕ್ಕ ತಗೊಂಡಿದ್ದಾಳಂತ ನಿನಗೆ ಅನಿಸ್ತಾ ಇದೆಯಾ? ನೋಡು, ವಿಚಾರ ಮಾಡು ಒಂದ್ಸಲ. ಯಾಕಂದ್ರೆ ಒಂದ್ಸಲ ನೀನು ಅದೇನಾದರೂ ನಿನ್ನ ರೂಮಲ್ಲೇ ಸಿಕ್ತು ಅಂತಂದ್ರೆ ನಾಳೆ ನೀನು ಮನೇಲಿ ಸಂಬಂಧಗಳನ್ನ ಒಡ್ಕೋತೀಯ. ಸಂಬಂಧಗಳು ಒಡ್ಕೊಂಡ್ರೂ ಪರವಾಗಿಲ್ಲ, ನನಗೆ ಅನುಮಾನ ಕರೆಕ್ಟಾಗೈತೆ. ಛಾಯಾ ಅಕ್ಕನೇ ಎತ್ತಿರೋದು. ಛಾಯಾ ಅಕ್ಕನ ರೂಮಲ್ಲೇ ಬಿದ್ದಿರುತ್ತೆ, ಅವಳು ಅಲ್ಲೇ ಎಲ್ಲೋ ಮುಚ್ಚಿಟ್ಟಿರ್ತಾಳೆ. ನಡೀರಿ ಹುಡ್ಕೋಣ. ಪೂಜಾ, ಏನು ಮಾತಾಡ್ತಾ ಇದೀಯ ಅನ್ನೋದೊಂದು ಚೂರಾದ್ರೂ ಕಬ್ರಿದೆಯಾ ನಿನಗೆ? ನನ್ನ ಹೆಂಡತಿ ಯಾಕೆ ತುಡುಗು ಮಾಡ್ತಾಳೆ? ತುಡುಗು ಮಾಡುವಂಥ ಗರ್ಜು ಅವಳಿಗೇನು ಬಿದ್ದಿಲ್ಲ, ಅವಳಿಗೇನು ಕಮ್ಮಿನೂ ಆಗಿಲ್ಲ. ನೀನಂದ್ರೆ ನಿನ್ನ ಅಪ್ಪರಷ್ಟು ಆಸ್ತಿ ಇದೆ ಅವಳದು. ನಿನ್ನ ಆಸ್ತಿ ತೊಗೊಂಡು ಅವಳೇನೇ ಉಪ್ಪಿನಕಾಯಿ ಹಾಕೋದು, ಅವಳು ಕಾಲು ಧೂಳಿಗೂ ಸಮ ಇಲ್ಲ. ನೀನು ಅಂಥದ್ರಲ್ಲಿ ನಿನ್ನ ನಕ್ಲೆಸ್ನ ತುಡುಗು ಮಾಡ್ತಾಳ? ಯಾವ ರೀತಿ ಮಾತಾಡ್ತಾ ಇದೀಯ ನೀನು? ಬಂದಾಗಿಂದ ನೋಡ್ತಾ ಇದ್ದೀನಿ ಅವಳಿಗೆ ಚುಚ್ಚು ಮಾತಾಡೋದು, ಅವಳ ಕೈಲಿ ಕೆಲಸ ಮಾಡ್ಕೊಳ್ಳೋದು. ಹಾಂ, ಅವಳಿಗೆ ಒಂದಲ್ಲ ಒಂದು ಕಾಟ ಕೊಡ್ತಾನೆ ಇದೆಯಾ? ಅಮ್ಮನೇ ಯಾವತ್ತೂ ಅತ್ತೆ ವರ್ಷನ ತೋರಿಸಿಲ್ಲ ಅವಳಿಗೆ. ಆದರೆ ನೀನು ಮಾಡ್ತಾ ಇರೋದು ನಾನು ಎಲ್ಲ ನೋಡ್ತಾ ಇದ್ದೀನಿ. ಒಂದು ಕೆಲಸ ನೆಟ್ಟಗೆ ಮಾಡಲ್ಲ, ಎಲ್ಲ ಅವಳಿಗೆ ಹೇಳ್ತೀಯ, ಅದು ಮಾಡು ಇದು ಮಾಡು ಅಂತ. ಅವಳು ಪೇತು ಎಲ್ಲ ಹ್ಞೂ ಆತು ತಂಗಿ ಅಂತ ಎಲ್ಲ ಮಾಡ್ತಾಳೆ. ಆದರೆ ನೀನು ಅವಳಿಗೆ ನಮ್ಸಿ ಕುತ್ಕೋಕೆ ಹೋದ್ಬಿಟ್ಟೆಲೆ. ಅವಳು ಯಾಕೆ ನಿನ್ನ ಚಿನ್ನ ಸರನ ಇದು ಮಾಡ್ತಾಳೆ? ಬೇಕಂದ್ರೆ ಅವರಪ್ಪ ಅಂತ 10 ಮಾಡಿಸ್ಕೊಡ್ತಾನೆ, ಬೇಡ ಅಂದರೆ ನಾನು ಮಾಡಿಸ್ಕೊಡ್ತೀನಿ. ಅದು ಬಿಟ್ಟು ನಿನ್ನಂತ ಮತ್ತು ನನ್ನ ಬಾಯಿಗೆ ಅಗ್ಗದೆ ಬರುತ್ತೆ. ಅವಳದು ತುಡುಗು ಮಾಡೋಷ್ಟು ಬುದ್ಧಿ ಅವಳಿಗಿಲ್ಲ. ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನ್ನ ನಕ್ಲೆಸ್ ಇವಳೇ ಕದ್ದಿರೋದು. ಇವಳಿಗೆ ಬಿಟ್ಟು ನಾನು ಯಾರಿಗೂ ತೋರಿಸಿಲ್ಲ, ಗೊತ್ತಾ? ನಾನು ನೀವು ಹುಡುಕ್ಲೇಬೇಕು, ಇಲ್ಲಾಂದ್ರೆ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡೋದಂತೂ ನಿಜ. ಅದಕ್ಕೆ ಮೇಲೆ ಈ ಥರ ಮಾತಾಡ್ತಾ ಇದೆಯಲ್ಲ ನಿನ್ನ. ನೋಡು, ನೀನು ಸುಮ್ಮನಿರು. ಅವಳು ಹುಡುಕ್ತೀನಿ ಅಂತ ಇದ್ದಾಳಲ್ಲ, ಹುಡುಕ್ಲಿ ರವಿ, ನೀನು ಸುಮ್ಮನಿರು. ಅಮ್ಮ, ಅಲ್ಲ ಮನೆಯವ್ರ ಮೇಲೆ ಅನುಮಾನನ? ಇವಳೇ ಅಲ್ಲೇ ಇಲ್ಲಿ ಇಟ್ಟು ಮರ್ತಿರ್ತಾಳಮ್ಮ. ನಾನು ಎಲ್ಲರ ಬ್ಯಾಗ್ನು ಹುಡುಕ್ತೀನಿ. ಆಯಿತು, ಫಸ್ಟು ನಂದು ನಿಮ್ಮ ಮಾವಂದು ರೂಮ್ ಹುಡುಕ್ ನಡಿ, ಆಮೇಲೆ ನಿಮ್ಮ ರೂಮ್, ಆಮೇಲೆ ಲಾಸ್ಟಲ್ಲಿ ನಿಮ್ಮ ಅಕ್ಕನ ರೂಮು. ಹ್ಞೂ ನಡಿ. ರೀ, ನಾನೇನು ತಪ್ಪು ಮಾಡಿಲ್ಲ. ಅಲ್ಲ, ನನಗೆ ಯಾಕೆ ಶಿಕ್ಷೆ? ರೀ, ಅದೇನಾದರೂ ನನ್ನ ಹತ್ರ ಇಲ್ಲ ಅಂತ ಸಾಬೀತಾದರೆ ನಾನು ಬೇರೆ ಮನೆ ಮಾಡ್ಕೊಂಡು ಹೋಗ್ತೀನಿ ರೀ. ನಾನು ಇಲ್ಲಿರಲ್ಲ ರೀ. ನಮ್ಮದು ಅಂತ ನಾನೆಲ್ಲ ಸಹಿಸ್ಕೊಂಡು ಮಾಡುವಾಗ ಇಂಥ ಅಪವಾದನೆ ಹೊತ್ಕೊಂಡು ನಾನು ಇಲ್ಲಿರಲ್ಲ. ಅದು ನನ್ನ ಹತ್ರ ಅಪವಾದನೆ ತೆಗೆದುಬಿಟ್ಟೆ, ನಾನು ಹೋಗ್ತೀನಿ ರೀ. ನೋಡು, ಆಕೆ ಏನೋ ತಿಳಿದೆ ಅಂದಿದ್ದಾಳೆ ಅಂತ ಅಪ್ಪ ಅಮ್ಮನ ಬಿಟ್ಟು ಹೋಗೋಕ್ಕಾಗತ್ತಾ? ಬೇಡ, ಅವಳಿಗೆ ಬುದ್ಧಿ ಹೇಳೋಣ, ನೀನು ಸುಮ್ಮನಿರು. ಅದಕ್ಕೆ ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ, ಕ್ಷಮಿಸ್ಬಿಡಿ. ತಿಳಿದೆ ಏನೋ ಅಂದಿದ್ದಾಳೆ. ನೀವು ನನ್ನ ತಾಯಿ ಇದ್ದಂಗೆ. ನೀವು ಮನೆ ಬಿಟ್ಟು ಹೋಗ್ತೀನಿ ಅಂದರೆ ನನಗೆ ಇದೇ ಆಗಲ್ಲ. ಎರಡನೇ ತಾಯಿ ಇದ್ದಂಗೆ ನೀವು. ಬೀಗ್ರೆ ಸಿಕ್ತಾ? ಇಲ್ಲ ನೋಡಿ, ಅನುಮಾನ ಬೇಡ. ನಾವು ಹೀಗೆ ಬಂದಿರ್ಬೋದು, ಆದ್ರೂ ನಮ್ಮ ಬ್ಯಾಗು ಇಲ್ಲೇ ಇದೆ. ಚೆಕ್ ಮಾಡ್ಕೊಂಬಿಡಿ. ಬೀಗ್ರೆ, ಏನು ಮಾತಾಡ್ತಾ ಇದ್ದೀರಾ ನೀವು? ನಿಮ್ಮ ಬ್ಯಾಗ್ ಚೆಕ್ ಮಾಡೋದಾ? ನೀವು ಬರೋದೇ ಈಗ ಬರ್ತಾ ಇದ್ದೀರಾ. ನೀವು ಈ ರೀತಿ ಮಾತಾಡೋದು ಸರಿಯಲ್ಲ ಬೀಗ್ರೆ, ಬೇಡ. ಅಯ್ಯೋ ಅಮ್ಮ, ಪರವಾಗಿಲ್ಲ, ಚೆಕ್ ಮಾಡಿ. ಅದಕ್ಕೆ ಪರವಾಗಿಲ್ಲ, ನಂದು ಬ್ಯಾಗ್ ಇಲ್ಲೇ ಇದೆ, ಚೆಕ್ ಮಾಡಿ. ಇವಳು ಎಲ್ಲೇ ಇಟ್ಬಿಟ್ಟು ಪಾಪ ಹುಡುಗಿ ಮೇಲೆ ಹಾಕ್ತಾ ಇದ್ದಾಳೆ. ಇಲ್ಲ ಅತ್ತೆ, ಇನ್ನು ಉಳಿದಿರೋದು ಅಕ್ಕನ ರೂಮ್ ಒಂದೇ. ನಡಿ, ಧಾರಾವಾಳ ಚೆಕ್ ಮಾಡೋಣ. ನಡಿ ಮಗನೇ, ನೀನು ನಡಿ. ಏನಾಯ್ತು? ಎಲ್ಲರೂ ಯಾಕೆ ಕಬ್ರಿಯಿಂದ ಇದ್ದೀರಾ? ನೀನು ಯಾರಮ್ಮ? ನಾನು ಪೂಜಾ ಅವ್ರ ಅಕ್ಕ. ಊರಿಂದ ಬಂದಿದ್ದೆ, ಸ್ನಾನಕ್ಕೆ ಹೋಗಿದ್ದೆ. ಸ್ನಾನ ಮಾಡಿಕೊಂಡು ರೆಡಿಯಾಗಿ ಬರೋಷ್ಟರಲ್ಲಿ ಏನಿದು ಇಷ್ಟು ಗಲಗಲ ಅಂತ? ಏನಾಗೈತೆ? ಅಯ್ಯೋ, ನಿಮ್ಮ ತಂಗಿದು ನಕ್ಲೆಸ್ ತುಡುಗಾಗೈತಂತೆ. ಹೌದಾ? ಅಯ್ಯೋ, ಇದ್ಯಾ ಹೆಣ್ಣಿದು? ಬಾಯಿ ಮೇಲೆ ಕುದ್ಲಾಗ್ತತೆ, ಪಡ್ಪೂಸಿದು. ಅಲ್ಲತ್ತೆ, ಇವಳು ರೂಮಲ್ಲಿ ಇರಬೇಕಾಗಿತ್ತು. ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ಎಲ್ಲೋ ಬೇರೆ ಕಡೆ ಮುಚ್ಚಿಟ್ಟಿದ್ದಾಳೆ, ರೂಮಲ್ಲಿ ಇಟ್ಟಿಲ್ಲ ಇವಳು. ಇವಳ ಹತ್ರನೇ ಇರುತ್ತದು. ಇವಳೇ ಕದ್ದಿರೋದು, ನನಗೆ ಗೊತ್ತು. ಇವಳೇ ಕದ್ಬಿಟ್ಟು ಮುಚ್ಚಿಟ್ಟಿದ್ದಾಳೆ, ನನಗೆ ಗೊತ್ತು ಅತ್ತೆ. ಅವಳೇ ಕದ್ದಿದ್ದಾಳೆ ಅನ್ನೋಕ್ಕೆ ನಿನ್ನ ಹತ್ರ ಏನು ಸಾಕ್ಷಿ ಇದೆ? ಸಾಕ್ಷಿ ಯಾಕೆ ಬೇಕು? ರಾತ್ರಿ ನಾನು ತೋರಿಸಿದ್ದೆ ಅವಳಿಗೆ ನಕ್ಲೆಸ್ ನೋಡೋಕೆ ಹೇಗಿದೆ, ಇದನ್ನ ಹಾಕೊಳ್ಳ ಅಂತ. ಅವಳೇ ಸೆಲೆಕ್ಷನ್ ಮಾಡಿದ್ದು ಇದನ್ನ ಹಾಕು ಅಂತ. ನೋಡಿದ್ರೆ ಎತ್ತು ಬಿಟ್ಟಿದ್ದಾಳೆ ಬೆಳಗ್ಗೆ ಅನ್ನೋಷ್ಟರಲ್ಲಿ. ಹೌದಾ? ಇನ್ನೊಬ್ರು ಬ್ಯಾಗ್ ಚೆಕ್ ಮಾಡೋದು ಉಳಿದೈತಲ್ಲ. ಯಾರ್ದು ಇನ್ನೊಂದು ಬ್ಯಾಗು? ಅದೇ ನಿಮ್ಮ ಅಕ್ಕ ಅಂತ ಅನ್ಕೊಂಡು ಬಂದಿದ್ದಾಳಲ್ಲ, ನಿಮ್ಮ ಚಿಕ್ಕಮ್ಮನ ಮಗಳು, ಅವಳದು. ಅತ್ತೆ, ಏನು ಮಾತಾಡ್ತಾ ಇದ್ದೀರಾ? ಅವಳು ನನ್ನ ಸ್ವಂತ ಅಕ್ಕ. ಅವಳಿಗೇನು ಕಮ್ಮಿ ಆಗಿದೆ ಅಂತ ನನ್ನ ಬ್ಯಾಗ್ನ ಅವಳು ಇದು ನಕ್ಲೆಸ್ನ ಕದೀತಾಳೆ? ಇಲ್ಲ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಅವಳು ಯಾಕೆ ಕದೀತಾಳೆ? ಕದ್ದಿರೋದು ನಿಮ್ಮ ಸೊಸೆನೆ. ನೀವು ಅದನ್ನ ಮುಚ್ಚಿಟ್ಕೋತಾ ಇದ್ದೀರಾ. ಅಲ್ಲ, ಎಲ್ಲರೂ ಬ್ಯಾಗ್ ಚೆಕ್ ಮಾಡಿದ್ದೀನಿ, ಅದರಲ್ಲಿ ನಮ್ಮ ಅಕ್ಕನ ಬ್ಯಾಗ್ ಚೆಕ್ ಮಾಡತ್ತೀರಾ. ನಮ್ಮ ಅಕ್ಕ ಎಷ್ಟು ಕಳ್ಳಿ ಅಲ್ಲ. ಎಲ್ಲರದು ಚೆಕ್ ಮಾಡಿದೆ, ಪಾಪ ಈಗ ಬಂದಿರೋ ನನ್ನ ಮಗಳು, ಅವಳ ಅತ್ತಿದು ಚೆಕ್ ಮಾಡಿದೆ. ಈಗ ನಿಮ್ಮ ಅಕ್ಕಂದು ನಿನ್ನಿಂದ ಬಂದಿದ್ದಾಳೆ, ಅವಳದು ಯಾಕೆ ಚೆಕ್ ಮಾಡಬಾರ್ದು?
ಹೋಗಿ ಒಂದ್ಸಲ ಚೆಕ್ ಮಾಡು. ಆಮೇಲೆ ನಾನು ಎಲ್ಲರದು ಚೆಕ್ ಮಾಡೈತೆ, ಸಿಗ್ಲಿಲ್ಲ ಅಂದರೆ ಆಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡುವಂತೆ. ನಿಮ್ಮ ಅಕ್ಕನ ಬ್ಯಾಗ್ ಚೆಕ್ ಮಾಡೋರ್ಗು ಯಾವುದೇ ರೀತಿಯಾದಂಥ ಕಂಪ್ಲೇಂಟ್ ನಡೀದಿಲ್ಲ. ಇಲ್ಲಾಂದರೆ ನಾನು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ನಮ್ಮ ಅಕ್ಕನಿಗೆ ಇಲ್ಲಿ ಕರೆಸ್ಬಿಟ್ಟು ಅವಮಾನ ಮಾಡೋದೇನೆ ಬ್ಯಾಗ್ ಚೆಕ್ ಮಾಡಿ. ಅಲ್ಲ, ನನ್ನ ಬೀಗರದೇ ಬ್ಯಾಗ್ ಚೆಕ್ ಮಾಡಿದೆ, ನನ್ನ ಬೀಗರದು ಪಾಪ ಬ್ಯಾಗ್ ಹುಡುಕದೆ ನೀನು. ಆದರೆ ನೋಡಿದ್ರೀಗ ನಿಮ್ಮ ಅಕ್ಕನ ಚೆಕ್ ಮಾಡೋಕ್ಕಲ್ಲ ಅಂತೀಯಲ್ಲ. ಅಯ್ಯೋ ಸರಿ ಆಯ್ತು ಅತ್ತೆ, ಮಾಡ್ತೀನಿ. ನಮ್ಮ ಅಕ್ಕನ ಬ್ಯಾಗ್ ಅಲ್ಲ, ನಿಮ್ಮ ಮುಂದೆನೇ ಚೆಕ್ ಮಾಡ್ತೀನಿ. ಏನು ಮಾಡ್ತಾ ಇದ್ದಾಳೆ ಇವಳು? ಒಂದು ತಿಳಿತಾ ಇಲ್ಲಲ್ಲ. ಥೂ, ಈಗ ಹೆಂಗೆ ಬಂತು ಇದು ನಿಮ್ಮ ಅಕ್ಕನ ಬ್ಯಾಗಲ್ಲಿ? ಇಲ್ಲ, ಇದು ನಮ್ಮ ಅಕ್ಕ ಕದ್ದಿರೋ ಸಾಧ್ಯನೇ ಇಲ್ಲ. ನಮ್ಮ ಅಕ್ಕನ ಮೇಲೆ ಎಲ್ಲರೂ ಈ ರೀತಿ ಅವಮಾನ ಮಾಡ್ತಾ ಇದ್ದೀರಾ. ಅಲ್ಲ, ನಮ್ಮ ಅಕ್ಕ ಈ ಮನೆಗೆ ಬರೋದೇ ಇಲ್ಲ ಅಂತ ಇದ್ಲು, ನಾನೇ ಬಲವಂತ ಮಾಡಿ ಕರೆಸಿದ್ದು. ಆದರೆ ನೀವೇ ಯಾರೋ ಬೇಕಂತಲೇ ಇಟ್ಬಿಟ್ಟು ನಮ್ಮ ಅಕ್ಕನ ಮೇಲೆ ಅಪವಾದನೆ ಇಡ್ತಾ ಇದ್ದೀರಾ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಪೂಜಾ, ನನಗೂ ಈ ನೆಕ್ಲೆಸ್ಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ನಾನು ಯಾವ ದೇವ್ರಂಗೆ ಬೇಕಾದರೂ ಮುಟ್ಟಂದ್ರೆ ಮುಟ್ತೀನಿ. ನಾನು ಮಾತ್ರ ಈ ನೆಕ್ಲೆಸ್ನ ನನ್ನ ಬ್ಯಾಗಲ್ಲಿ ಇಟ್ಕೊಂಡಿಲ್ಲ ಕಣೆ. ನನಗೆ ಬೇಕಂದ್ರೆ ನಮ್ಮ ಪಪ್ಪ ಹತ್ತು ಮಾಡಿಸ್ಕೊಡ್ತಾರೆ. ನನಗೆ ಯಾಕೆ ಬೇಕು ಈ ನೆಕ್ಲೆಸ್ಸು? ಅಲ್ಲ, ನಾನು ಯಾಕೆ ಇಟ್ಕೊಳ್ಳಿ? ಯಾರೋ ಬೇಕಂತ ಇಟ್ಟಿದ್ದಾರೆ. ಹೌದು ಅತ್ತೆ ರೀ, ಹೌದು. ಇವಳೇ ಕದ್ಬಿಟ್ಟು ನನ್ನ ಅಕ್ಕನ ಮೇಲಿರೋ ಸೇಡಿಗೆ ಇದನ್ನ ಬಚ್ಚಿಟ್ಟಿದ್ದಾಳೆ. ನೋಡ್ರಿ ಯಾವ ಥರ ಇದ್ದಾರೆ ಈ ಮನೇಲಿ ಜನ. ಮುಚ್ಚೆ ಬಾಯಿ ಊರು ನಾಯಿ. ನಿನ್ನ ನಾನು ಕೊಡ್ತೀನಿ ಕಣೆ ನಿನ್ನ ಮೇಲೆ ಪೊಲೀಸ್ ಕಂಪ್ಲೇಂಟು. ಯಾಕತ್ತೆ ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀರಾ? ಮತ್ತೆ ನಿನ್ನ ನಾಟಕ ನನಗೆ ಗೊತ್ತಿಲ್ಲೇನು? ನೀನು ನಿಮ್ಮ ಅಕ್ಕ ನೀನು ಏನು ಮಾತಾಡ್ತಾ ಇದ್ದೀರಿ ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ನೀನು ನಕ್ಲೇಸ್ನ ಓದು, ಅವಳ ಬ್ಯಾಗಲ್ಲಿ ಇಡು ಅಂತ ಹೇಳಿದ್ವಿ ನೀನು. ಇವಳು ಒಲ್ಲೆ ಅಂದ್ಲು. ನೀನೇನಂದ್ರೆ 20,000 ಕೊಡ್ತೀನಿ, ನನ್ನ ಗಂಡನ ಜೇಬಲ್ಲಿ ನನ್ನ ಗಂಡ ಇಟ್ಟಿರೋ ಕಬ್ಬಡ್ ದುಡ್ಡಲ್ಲಿ ಕದ್ದು 20,000 ಮಾಡಿದ್ದೀನಿ, ಅದನ್ನ ನಿಂಗೆ ಕೊಡ್ತೀನಿ, ಓದಿಡು. ಆಮೇಲೆ ಅವಳಿಗೆ ಮನೇಲಿ ಆದು ಅವಮಾನಕ್ಕೆ ಅವಳು ಮನೆ ಬಿಟ್ಟು ಹೋಗ್ತಾಳೆ. ಈ ಮನೆಗತ್ ನಾನೇ ಮಹಾರಾಣಿ ಅಂತ ಹೇಳ್ತಾ ಇದ್ದಲ್ಲ, ನಾನು ಆವಾಗಲೇ ಕೇಳಿಸ್ಕೊಂಡೆ. ಇವಳು ಅದು ಛಾಯೆ ರೂಮಲ್ಲಿ ಇಟ್ಲು ಪಾಪ, ಅದು ಏನು ಅರಿಯೋದು ಹುಡುಗಿ. ಅದನ್ನು ತೊಗೊಂಡು ಬಂದು ನಾನು ಇವಳು ಬ್ಯಾಗಲ್ಲೇ ಇಟ್ಟೆ. ಆವಾಗಲೇ ಇವಳು ಸಿಕ್ಕಾಕೊಂಡಿದ್ದು. ಸಾರಿ ಆಂಟಿ, ಇವಳು ದುಡ್ಡಿನ ಆಸೆ ತೋರಿಸಿ ಈ ಥರ ಹೇಳಿದ್ಲು, ಅದಕ್ಕೆ ಈ ಥರ ಮಾಡಿದೆ. ನಂದು ಯಾವುದೇ ರೀತಿಯಾದ ತಪ್ಪಿಲ್ಲ. ನಾನು ಬರ್ತೀನಿ, ಇನ್ನು ಯಾವತ್ತೂ ಈ ಮನೆಗೆ ಕಾಲಿಡಲ್ಲ. ನಿಮ್ಮ ಸೊಸೆ ಉಂಟು, ನೀವು ಉಂಟು. ಮತ್ತೆ ನನ್ನನ್ನು ಕ್ಷಮಿಸ್ಬಿಡಿ. ಯಾವಾಗಲೂ ನೀವು ಛಾಯಾ ಛಾಯಾ ದೊಡ್ಡ ಸೊಸೆ ಅನ್ನೋದ್ರಿಂದ ನನಗೆ ಕೋಪ ಬರ್ತಿತ್ತು. ಎಲ್ಲ ದೊಡ್ಡ ಸೊಸೆಗೆ ಹೊಗಳ್ತಾರೆ, ನನ್ನ ಗಂಡ ಕೂಡ ಅದಕ್ಕೇನೆ ಅಂತಿದ್ದ. ಹಾಗಾಗಿ ನನಗೆ ಸಿಟ್ಟು ಬಂದು ಈ ಥರ ಮಾಡಿದೆ, ಕ್ಷಮಿಸ್ಬಿಡಿ. ನೀನು ನನ್ನ ಕ್ಷಮೆಗೆ ಅರ್ಹತೆನೇ ಇಲ್ಲ ನಿನಗೆ. ಥೂ, ನಿನ್ನ ಜನ್ಮಕ್ಕಿಷ್ಟು. ಯಾರು ಕ್ಷಮಿಸ್ತಾರೋ ಇಲ್ಲೋ ಗೊತ್ತಿಲ್ಲ, ನನ್ನ ಜೀವನದೊಳಗೆ ನೀನು ಯಾವತ್ತೂ ಹೆಂಡತಿ ಅಂತಾನೆ ಒಪ್ಕೊಳ್ಳಲ್ಲ. ಥೂ ನಿನ್ನ. ಏನದಕ್ಕೆ ನೀನು ಬಂಗಾರ ಅಂತ ಅದಕ್ಕೆ ಮೇಲೆ ಅನುಮಾನ ಬರೋ ಥರ, ಅವಳಿಗೆ ಅವಮಾನ ಆಗೋ ಥರ ನಡ್ಕೋತೀಯ. ನೀನು ಈ ಥರ ಅಂತ ನಾನು ಅನ್ಕೊಂಡಿರ್ಕಿಲ್ಲ ಅದಕ್ಕೆ. ಥೂ ಅತ್ತೆ, ನಡೀರಿ ಹೋಗೋಣ ಮನೆಗೆ. ಅಕ್ಕ, ಐ ಆಮ್ ವೆರಿ ಸಾರಿ, ಕ್ಷಮಿಸ್ಬಿಡಕ್ಕ. ಛಾಯಾ, ಇನ್ನು ಮುಂದೆ ಇವಳ ಜೊತೆ ಮಾತಾಡೋದಾಗ್ಲಿ, ಇವಳನ್ನ ನೋಡೋದಾಗ್ಲಿ, ಇವಳು ಸಹಾಯ ಮಾಡೋದಾಗ್ಲಿ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ. ನಡಿ ರೂಮ್ಗೆ. ನನ್ನ ಸೊಸೆ ಎಷ್ಟು ಒಳ್ಳೆಯವಳು ಅಂತ ಅನ್ಕೊಂಡಿದ್ದೆ. ನನ್ನ ಮನೇನ ಹಾಳು ಮಾಡಕ್ಕೆ ಬಂದಿದ್ದೆ ಅಂದರೆ ನಿನ್ನ ಥೂ, ಮನೆಯಿಂದ ಆಚೆ ಹಾಕೋಕ್ಕೂ ಆಗಲ್ಲ. ನಮ್ಗಂಥ ಬುದ್ಧಿನೂ ಇಲ್ಲ. ಈ ಮನೇಲಿ ನಿನ್ನ ಮಾತಾಡಿಸ್ತಾ ಇರೋರು ನೀನು ಶಿಕ್ಷೆ ಅನುಭವಿಸ್ಬೇಕು. ಇಟ್ಕೊಂಡು ಸಾಯಿ ನಿನ್ನ ನಕ್ಲೆಸ್ನ. ನೋಡಿದ್ರಲ್ಲ ಫ್ರೆಂಡ್ಸ್, ಪೂಜಾ ಮಾಡಿರೋ ಒಂದು ತಪ್ಪಿಗೆ ಮನೆಯವರೆಲ್ಲರ ಕಣ್ಣಿಗೂ ಪೂಜಾ ಕೆಟ್ಟವಳಾದ್ಲು. ಅವಳಿಗೆ ಅವ್ರು ಯಾರೂ ಕ್ಷಮೆನ ಯಾಚಿಸ್ಲಿಲ್ಲ. ಸೊ ಈಗ ಕತೆ ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿನ್ನೆ ಇದನ್ನು ಒಂದೇ ಭಾಗ ಹಾಕಿದ್ದೆ, ಯಾರೂ ಕೂಡ ಜಾಸ್ತಿ ನೋಡಿಲ್ಲ. ಪ್ಲೀಸ್ ಹೆಚ್ಚಾಗಿ ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್. ಮತ್ತೆ ನಾಳೆ ಹೊಸ ವಿಡಿಯೋ ಜೊತೆ ಬರ್ತೀನಿ. ಟಾಟಾ.